ಒಗ್ಗಟ್ಟಾಗಿ ಹಿರಿಯಣ್ಣ ಚಲುವರಾಯಸ್ವಾಮಿ ಜೊತೆನಲ್ಲಿ ಪ್ರಾಮಾಣಿಕವಾಗಿ ಒಗ್ಗೂಡಿದ್ದೀವಿ. ನಮ್ಮಲ್ಲಿ ಯಾರಲ್ಲೂ ಭಿನ್ನಾಭಿಪ್ರಾಯ ಇಲ್ಲ, ಕಿತ್ತಾಟ ಇಲ್ಲ. ಒಗ್ಗೂಡಿ ಒಂದು ಮನೆ ಮಕ್ಕಳಂತೆ ನಿಮ್ಮ ಸೇವೆ ಮಾಡೋದಕ್ಕೆ ನಿಂತಿದ್ದೀವಿ. ಬರೀ ಮಾತಲ್ಲ, ಭಾಷಣ ಅಲ್ಲ. ನಾವು ಈ ದಿನ ಇಡೀ ಜಿಲ್ಲೆಗೆ ಇಲ್ಲಿಂದ ಕರೆ ಕೊಡಬೇಕು ಅಂತ ಬಂದಿರೋದು. ಇಡೀ ಪಾರ್ಲಿಮೆಂಟರಿ ಕ್ಷೇತ್ರಕ್ಕೆ KR ನಗರ ಸೇರಿ 8 ಕ್ಷೇತ್ರದಲ್ಲಿ ನಮ್ಮನ್ನ ಹರಿಸಿ ಈ ಸರ್ಕಾರದ ಸವಲತ್ತುಗಳನ್ನ ಯಥೇಚ್ಛವಾಗಿ ನಮ್ಮ ಕ್ಷೇತ್ರಗಳಿಗೆ ತರೋದಕ್ಕೆ ಈ ಗೆಲುವು ನಮಗೆ ಅನಿವಾರ್ಯ ಆಗಿದೆ. ಹೋದ ಬಾರಿ ಯಾವ ಸವಲತ್ತು ಇರಲಿಲ್ಲ, ಯಾವ ವಿಜೃಂಭಣೆನೂ ಇರಲಿಲ್ಲ. ಆಗ್ಲೂ ಕಣ್ಣೀರಿಟ್ಕೊಂಡೆ ಚುನಾವಣೆ ಮಾಡಿದ್ವಿ. ನಾವಂತೂ ಹಿನ್ನೆಲೆ ಗಾಯಕರಾಗೆ ಒದ್ದಾಡಬೇಕಾಯ್ತು. ಚಲುವಣ್ಣು ಮುಖ ತೋರ್ಸಂಗಿಲ್ಲ, ನಾನು ಮುಖ ತೋರ್ಸಂಗಿಲ್ಲ, ಯಾರು ಮುಖ ತೋರ್ಸಂಗಿಲ್ಲ. ಸುಮಲತಾ ಅವರ ಗೆಲುವು ನಿಮ್ಮ ಆಶೀರ್ವಾದದಿಂದ ಬಂದಿತ್ತು ಅನ್ನೋಂತ ಆ ಒಂದು ಗೆಲುವನ್ನ ನಿಮ್ಗೆ ಸಮರ್ಪಣೆ ಮಾಡ್ತೀನಿ. ಕ್ಷೇತ್ರದ ಬಹುಮತದಿಂದ ನಾನು ಚೆಲುವಣ್ಣನ ಹೊಟ್ಟೆ ಕಿಚ್ಚು ಬರ್ಬೇಕು, ಮಧು ಹೊಟ್ಟೆ ಕಿಚ್ಚು ಬರ್ಬೇಕು. ಈ ಬಾರಿ ಚಂದ್ರಣ್ಣ ಇದೇ ಸರ್ಕಲ್ ಬಂದು ಒಂಟಿಯಾಗಿ ಬಂದು ನಿಂತ್ಕೊಂಡು ನನ್ ಗೆಲ್ಸ್ರಿ ಅಂತ ಹಿಡ್ಗಾಯ್ ಹೊಡೆಯಂಗ್ ನಾನ್ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೇಕು? ಈ ಉತ್ಸಾಹ ನಾಳಿದ್ದು ಇಷ್ಟೊತ್ತು ತನಕ ಕೊಯ್ 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 ಅಂತಿರ್ಬೇಕು. ಚಂದ್ರಣ್ಣನ ಬಟನ್ ಸೌದೋಗಿರ್ಬೇಕು. ನಿಮ್ಮೆಲ್ಲರಲ್ಲಿ ಬೈಕೆ ನಾನು ಇಷ್ಟೇ, ದುಡಿಮೆ ಮಾಡಕ್ ನಾನಿದ್ದೀನಿ, ನಾನು ಗೆಲ್ಸ್ಕೊಟ್ಟಿದ್ದೀನಿ. ನಾನು ಕನ್ಸಲ್ಲೂ ಎಣಿಸ್ತೀರ ಅಷ್ಟು ಬಹುಮತ ಕೊಟ್ಟಿದ್ದೀರಿ. ನಾನು ಯಾರಿಗೂ ವಂಚನೆ ಮಾಡಲ್ಲ, ಯಾರಿಗೂ ವಿರೋಧ ಮಾಡಿ ಗೊತ್ತಿಲ್ಲ. ಆ ಜಾತಿ ಈ ಜಾತಿ ಅನ್ನೋಂತ ವರ್ಗೀಕರಣ ಮಾಡಿಲ್ಲ, ಮಾಡೋದು ಇಲ್ಲ. ರೈತರ ಬದುಕಿನಲ್ಲಿ ಹಸನು ಮಾಡ್ತಾ ಯುವಕರಿಗೆ ವಿದ್ಯಾ ಕ್ಷೇತ್ರದಲ್ಲಿ ಸಾಧನೆ ಜೊತೆನಲ್ಲಿ ವಿಶೇಷವಾಗಿ KPS ಶಾಲೆಗಳನ್ನ ಒಂದು 20 ಶಾಲೆ ತರೋದಕ್ಕೆ ವಿಶೇಷವಾದಂತಹ ವಿಜ್ಞಾನ ವಿಭಾಗವನ್ನ ಡಿಗ್ರಿ ತನಕ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡಿದ್ದೇನೆ. ಅಭಿವೃದ್ಧಿ ಅಂತ ಕರ್ಕೊಂಡು ಹೋಗೋದಕ್ಕೆ, ನಿರುದ್ಯೋಗ ನಿವಾರಣೆ ಮಾಡೋದಕ್ಕೆ, ಶಿಕ್ಷಣದಲ್ಲಿ ಮುಂಚೂಣಿ ಕರ್ಕೊಂಡು ಹೋಗೋದಕ್ಕೆ ಪ್ರಾಮಾಣಿಕವಾಗಿ ಆ ಭಗವಂತನ ಸಾಕ್ಷಿಯಾಗಿ ನಾವು ನಿಂತಿದ್ದೇವೆ. ನಮ್ಮನ್ನ ಗೆಲ್ಸ್ಕೊಟ್ಟಿದ್ದೀರಿ, ನಮ್ಮ ಸರ್ಕಾರ ತಂದಿದ್ದೀರಿ. ಈ ಜಿಲ್ಲೆಯಲ್ಲಿ ಸುಳ್ಳಿಗೆ ಅವಕಾಶ ಕೊಡಬೇಡಿ. ಸಾಕು, ಅವ್ರ ಯುಗ ಮುಗಿದಿ. ನಾವು ಅವ್ರನ್ನೇನು ವಿರೋಧ ಮಾಡೋದು ಬೇಡ. ಅಭಿವೃದ್ಧಿಯಲ್ಲಿ ಆಡಳಿತದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ, DK ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಚಲುವರಾಯಸ್ವಾಮಿ ಇದ್ದಾಗ ನಾವೇ ನಿಮ್ಮ ಸೇವೆ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಹುಮ್ಮಸ್ಸಲ್ಲಿ ಮಾಡಬೇಕು ಅಂತಂದ್ರೆ ಈ ಆಶೀರ್ವಾದ ನಮಗೆ ಅತಿ ಅವಶ್ಯಕ. ನಿಮ್ಮ ಪಾದಗಳಲ್ಲಿ ಬಿದ್ದು ಬೇಡ್ತೇನೆ ನಾನು. ಈ ಚುನಾವಣೆಯಲ್ಲಿ ವೆಂಕಟರಮಣೇಗೌಡರ ಗೆಲುವು ಅದು ಮಂಡ್ಯದ ಗೆಲುವು, ಅದು ನನ್ನ ನಿಮ್ಮ ಗೆಲುವಲ್ಲ, ಇಡೀ ಮಂಡ್ಯದ ಗೆಲುವು. ಇದಕ್ಕಾಗಿ 272 ಬೂತಲ್ಲೂ ಯಾವ ಅಪಪ್ರಚಾರಕ್ಕೂ ಕಿವಿಗೊಡ್ಬೇಡಿ. ಸಾಕು, ಅಭಿಮಾನನೂ ಸಾಕು, ಆ ಸುಳ್ಳಿನ ಪ್ರಪಂಚನೂ ಸಾಕು. ಇನ್ನೂ ಹೆಚ್ಚು ದಿನ ಬೇಡ. ಹಲವಾರು ದಶಕಗಳನ್ನ ಅಭಿವೃದ್ಧಿ ಇಲ್ಲದೆ ಕಳೆದಿದ್ದೀವಿ ನಾವು. ಬರೀ ಅವರ ಮಾತಿಗೆ ಮರಳಾಗಿ, ಆ ಮೋಡಿಗೆ ಮರಳಾಗಿ ಈ ಜಿಲ್ಲೆ ಇವತ್ತು ಹಾಸನ ನೋಡಿ, ರಾಮನಗರ ನೋಡಿ, ನಮ್ಮ ಜಿಲ್ಲೆ ಏನೂ ಆಗಿಲ್ಲ. ಇವತ್ತು ಅದಕ್ಕೋಸ್ಕರ ಹೊಸದಾಗಿ ನಾವೆಲ್ಲರೂ ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ ಗುದ್ದಾಡಿ ಹೊಸ ಸಕ್ಕರೆ ಕಾರ್ಖಾನೆ, ಕೃಷಿ ವಿಶ್ವವಿದ್ಯಾಲಯ, ನಾಲಾ ಆಧುನೀಕರಣ, ಪ್ರತಿ ಕ್ಷೇತ್ರಕ್ಕೆ 500ರಿಂದ 600 ಕೋಟಿ ಅಭಿವೃದ್ಧಿ ಅನುದಾನವನ್ನು ತಂದಿದ್ದೀವಿ. ಈಗ ನಾವು ಇನ್ನಷ್ಟು ಎದೆ ಮುಟ್ಟಿ ಮಂಡ್ಯದವರು ಮಾತಾಡ್ಬೇಕಾದ್ರೆ ನಮ್ಮನ್ನ ತಲೆ ತಗ್ಗುವಂತ ಕೆಲಸ ಮಾಡಬೇಡಿ ದಯವಿಟ್ಟು. ಇನ್ನು 4.25 ವರ್ಷ ದಕ್ಷತೆಯಿಂದ ನಮ್ಮ ಸಂಸದರನ್ನು ಕರ್ಕೊಂಡು ನಮ್ಮ ವಿಧಾನ ಪರಿಷತ್ ಸದಸ್ಯರು ಮಾದೇಗೌಡರ ಸುಪುತ್ರ ಮಧು ಮಾದೇಗೌಡ, ದಿನೇಶ್ ಗೂಳಿಗೌಡ ಎಲ್ಲರನ್ನು ಜೊತೆನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಮ್ಮ ನಿಜವಾಗಿ ನನಗೆ ರಾಜಕೀಯವಾಗಿ ಇಲ್ಲಿ ತನಕ ಒಂದು ತಂಡ ಅಂತ ನನ್ನದಿರಲಿಲ್ಲ. ನಿಮ್ಮ ಹತ್ರ ಸುಳ್ಳು ಹೇಳಿ ರಾಜಕಾರಣ ಮಾಡಕ್ ಬರೋದೇ ಇಲ್ಲ. ನನಗೆ ಇವತ್ತು ಸರ್ಕಾರದಲ್ಲಿ ಮಳವಳ್ಳಿಗೆ ಅತಿ ಹೆಚ್ಚಿನ ಅನುದಾನ, ಅಭಿವೃದ್ಧಿ ಯೋಜನೆಗಳು ಎಲ್ಲವೂ ಸಿಂಹಪಾಲು ಸಿಗ್ಬೇಕು ಅಂದ್ರೆ ನನ್ನ ಬಂಧುಗಳಿಗೆ ನಿಮ್ಮ ಪಾದ ಹಿಡಿದು ಕೇಳ್ತೀನಿ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನಾವು 6 ಜನ ಗೆದ್ವಿ.
6 ಜನನು ಸೇರಿ ಮುಖ್ಯಮಂತ್ರಿಗಳ ಹತ್ರ ಒಪ್ಪಿಸಿ ತಂದು ನಿಲ್ಸ್ಬಿಟ್ಟಿದ್ದೀವಿ. ನನಗಿಷ್ಟೇ ನಾವು ಬಲವಂತಿಂದ ಕರ್ಕೊಂಡ್ಬಂದು ವೆಂಕಟರಮಣೇಗೌಡರು ನಿಲ್ಸಿದ್ದೀವಿ. ಅವರನ್ನ ನಾನು ನಿಮ್ಗೆ ಎಲ್ಲ ಕಡೆ ಬಂದಾಗ ಹೇಳಿದ್ದೀನಿ, ಅವ್ರಿಗೆ ರಾಜಕಾರಣದ ಅವಶ್ಯಕತೆ ಇರಲಿಲ್ಲ. ನಾವು ಮಂಡ್ಯದಲ್ಲಿ ಗೆಲುವು ಸಾಧಿಸಬೇಕು ಅನ್ನೋದಕ್ಕೋಸ್ಕರ ಪ್ರಾಮಾಣಿಕವಾಗಿ ಒಬ್ಬ ನಿಷ್ಕಳಂಕ ವ್ಯಕ್ತಿನ ಕರ್ಕೊಂಡ್ ಬರ್ಬೇಕು ಅಂತ ಚಲವಣ್ಣ ನಾವು ಎಲ್ಲ ಇವತ್ತು ಈ ಪ್ರಯತ್ನ ಮಾಡಿ ನಿಮ್ ಮುಂದೆ ಬಂದಿದ್ದೀವಿ. ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ತೀನಿ, ಸುಳ್ಳಿನ ಸಾಮ್ರಾಜ್ಯ ಕಟ್ಟಿದ್ದಾರೆ, ಮೋಸದ ಸಾಮ್ರಾಜ್ಯ ಕಟ್ಟಿದ್ರು, ನಮಗೆಲ್ರಿಗೂ ಅನ್ಯಾಯ ಮೋಸ ಮಾಡಿದ್ರು, ರೈತರ ವಿರೋಧಿಗಳಾಗಿ ರೈತರ ಮಕ್ಕಳು ಅಂತ ಮಾತಾಡಿದ್ರು. ನಿಮ್ಮ ಪಾಠದ ಒಂದು ಸಭೆಗಾರು ಕರ್ಕೊಂಡ್ಬಂದ್ರ? ಅಂಬರೀಷ್ ಅಭಿಮಾನಿಗಳಿಗೆ, ಸುಮಲತಾ ಬೆಂಬಲಿಗರಿಗೆ ನಾನು ಇಲ್ಲಿಂದ ಕೇಳ್ತೀನಿ, ಇವತ್ತು ನನ್ನ ಬಿಜೆಪಿಯ ಸ್ನೇಹಿತರುಗಳಿಗೂ ಕೇಳ್ತೀನಿ, ಇವರು ಇವತ್ತು 26ನೇ ತಾರೀಕು ಸಂಜೆ ನಂತರ ಇವರ ಮಾತುಗಳು ಬೇರೆ ಆಗ್ತದೆ. ಯಾರು ಇದಕ್ಕೆ ಮರಳಾಗಬೇಡಿ. ನಾವು ಈಗೇನ್ ಮಾತಾಡ್ತಾ ಇದ್ದೀರಿ, 26 ಸಂಜೆಗೆ ಅವ್ರ ಸ್ಟೇಟ್ಮೆಂಟ್ ಬೇರೆ ಇರುತ್ತೆ, ಬರೆದಿಟ್ಕೊಳ್ಳಿ. ಇವತ್ತು ನಮ್ಮ ಜಿಲ್ಲೆ ಸ್ವಾಭಿಮಾನ ಉಳಿಸ್ಕೊಳ್ಳೋಣ. ಕಳಕಳಿಯಿಂದ ಹಳ್ಳಹಳ್ಳಿನಲ್ಲಿ ನಿಮ್ಮ ಎಲ್ಲರ ಮುಖಾಂತರ ಎಲ್ಲ ಭಕ್ತರಿಗೆ ನಾನು ಬೇಡ್ಕೊತೇನೆ. ಮಳವಳ್ಳಿ ಅಷ್ಟೇ ಅಲ್ಲ, ಮಂಡ್ಯ ಲೋಕಸಭಾ ಕ್ಷೇತ್ರ ಇತಿಹಾಸವನ್ನು ಬರೀತದೆ ಅನ್ನೋದನ್ನ ಈ ದೇಶ ನೋಡ್ತಾ ಇದೆ. ಆ ಇತಿಹಾಸ ಬರೀತಕ್ಕಂಥ ಪುಣ್ಯಾತ್ಮರು ನೀವೇ ಇದಕ್ಕೆ ರೂವಾರಿಗಳು. ನಮ್ಮ ತಾಯಂದ್ರಗಳಿಗೆ ಇವತ್ತು ನಮ್ಮ ಸರ್ಕಾರದ ಜವಾಬ್ದಾರಿ ಪಂಚ ಗ್ಯಾರಂಟಿಗಳು, ನಿಮಗೆ ಅಭಿವೃದ್ಧಿಯ ಮಹಾಪೂರ. ಈ ಜವಾಬ್ದಾರಿನಲ್ಲಿ ನಾವಿದ್ದಾಗ ಕಟ್ಟಕಡೆಯಾಗಿ ನಾನು ಕೋರ್ಕೊತೇನೆ, ನನಗೆ ಹೆಂಗೆ ಆಶೀರ್ವಾದ ಮಾಡಿ ಜನ ಸಾಗರ ಹರಿದು ಬಂದಿದ್ರು ಹಂಗೆ ಬಂದಿದ್ದೀರಿ. ಇವತ್ತು ಕೊನೆಯ ದಿವಸ ಮಳವಳ್ಳಿಯಲ್ಲಿ ನಿಮ್ಮ ಆಶೀರ್ವಾದವನ್ನ, ಆ ಭಗವಂತನ ಆಶೀರ್ವಾದದಂತೆ ನೆನ್ಸ್ಕೊಂಡು ನಮ್ಮ ಚಂದ್ರಣ್ಣ ಗೆಲ್ಸ್ಕೊಡಿ ಅಂತ ನಿಮ್ಮೆಲ್ಲರನ್ನ ಕಳಕಳಿಯನ್ನು ಬೆಳ್ಕೊಂಡು ತಮ್ಮನ್ನು ಉದ್ದೇಶ ಮಾಡಿ ನಮ್ಮ ನಾಯಕರ